ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನೈಃ. ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿಪ್ರಲಯ ನಾಟಕ ನಿತ್ಯಸಾಕ್ಷಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ತ್ರ್ಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ. ಜನ್ಮ ಮೃತ್ಯು ಜರಾ ರೋಗೈಃ ಪೀಡಿತಂ ಕರ್ಮಬಂಧನೈಃ. ಮೊದಲು ಪ್ರಕೃತಿ ರಮಣೀಯವಾದ ಈ ಪುಣ್ಯದ ಮಣ್ಣಿನಲ್ಲಿ ಪುನಃ ಪ್ರತಿಷ್ಠಾಪನೆಗೊಂಡ ಶ್ರೀ ಕೋಟೇಶ್ವರ ಸ್ವಾಮಿ, ಜೊತೆಯಲ್ಲಿ ಪಾರ್ವತೀದೇವಿ, ದ್ವಿಭುಜ ಗಣಪತಿ ಮತ್ತಿತರ ಪರಿವಾರಗಳು, ಈ ಎಲ್ಲ ದೇವರ ಸನ್ನಿಧಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಏಕೆಂದರೆ ತನ್ನ ಪ್ರತಿಷ್ಠಾಪನೆಯ ಕಾರ್ಯವನ್ನು ತಾನು ನೆರವೇರಿಸಿಕೊಂಡಿದ್ದಾನೆ ಶಿವ. ಅವನ ಕರುಣೆಯೊಂದು ನುಡಿದು ಇಂಥ ಕಾರ್ಯಗಳು ನಡೆಯೋದೇ ಇಲ್ಲ, ಆ ಮನಸ್ಸೇ ಬರೋದಿಲ್ಲ. ಮನಸ್ಸು ಬಂದರೂ ಕೂಡ ವಿಘ್ನಗಳು ಬರ್ತವೆ, ಅನಿರೀಕ್ಷಿತವಾದ ವಿಘ್ನಗಳು ಬರ್ತವೆ, ಕಾರ್ಯ ಪೂರ್ಣವಾಗೋದಿಲ್ಲ. ಆದರೆ ಇದು ನಿರ್ವಿಘ್ನವಾಗಿ ನಿಗದಿತವಾದ ಸಮಯದ ಒಳಗೆ ಇಂತಹದೊಂದು ದೊಡ್ಡ ಕಾರ್ಯ ಅದು ಶಿಲಾಮಯವಾಗಿ ನಿರ್ಮಾಣಗೊಂಡಿದೆ ಅಂದರೆ ಅದರಲ್ಲಿ ಮೊದಲ ಪಾತ್ರ ಯಾರದು, ಅಥವಾ ಸೂತ್ರ ಪಾತ್ರ ಅನ್ನೋದಕ್ಕಿಂತ ಸೂತ್ರ ಯಾರದು ಅಂದರೆ ಅದು ಕೋಟೇಶ್ವರನದು. ಹಾಗಾಗಿ ಮೊದಲು ಅವನ ಸನ್ನಿಧಾನಕ್ಕೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಸೌಳ್ನಾಡು ಸೀಮೆ ನಮಗೇನು ಹೊಸತಲ್ಲ, ನಾವು ಚಿಕ್ಕ ವಯಸ್ಸಲ್ಲೂ ಸಂಚಾರ ಮಾಡಿರುವಂಥ ಸ್ಥಳವೇ ಹೌದು. ಆಶ್ರಮದ ಬಳಿಕವೂ ಇಲ್ಲಿ ಅನೇಕ ಬಾರಿ ನಾವು ಸಂಚಾರ ಮಾಡಿದ್ದೇವೆ. ಈ ಸೀಮೆಯ ಪರಿಸ್ಥಿತಿಯನ್ನು ಗಮನಿಸಿದರೆ ನಡೆದ ಕಾರ್ಯ ಒಂದು ಅದ್ಭುತ ಎಂಬುದಾಗಿ ನಮಗೆ ಅನ್ನಿಸ್ತದೆ. ಒಂದು ಮಾತನ್ನು ಹೇಳಬೇಕು ಈ ಸಮಯದಲ್ಲಿ. ನಾವು ಕೆಲವರು ಉಳ್ಳವರಾದರೂ ಕೂಡ ಬಡವರಾಗಿರ್ತಾರೆ. ಯಾಕೆಂದರೆ ಕೊಡುವಲ್ಲಿ ಕೊಡದೆ ಹೋದರೆ, ಮಾಡುವಲ್ಲಿ ಮಾಡದೆ ಹೋದರೆ ಅವನ ಬಳಿ ಹಣ ಇದ್ದೇನು, ಏನೂ ಪ್ರಯೋಜನ ಇಲ್ಲ, ಯಾವ ಉಪಯೋಗವೂ ಇಲ್ಲ ನೋಡಿ ಅಂತ. ಹಾಗಾಗಿ ದೇವರಿಗೆ, ಧರ್ಮಕ್ಕೆ, ಗುರುವಿಗೆ, ಹಿರಿಯರಿಗೆ, ಕುಟುಂಬಕ್ಕೆ, ಗೋವಿಗೆ, ಸಮಾಜಕ್ಕೆ ಸಲ್ಲದೇ ಇರುವಂಥ ಹಣ ಇದ್ದೇನದು. ಇಂತಹ ಉಳ್ಳ ಬಡವರು ಬಹಳ ಮಂದಿ ಸಮಾಜದಲ್ಲಿರ್ತಾರೆ. ನಾಯಿಯ ಹಾಲಿನ ಹಾಗೆ ಅಂತ, ನಾಯಿಯ ಕೆಚ್ಚಲಲ್ಲಿ ಹಾಲಿದ್ರೆ ಯಾರಿಗೆ ಒಂದು ಉಪಯೋಗ ಅದರಿಂದ, ಹಾಗೆ ಅಂತ, ಅಂಥವ್ರ ಸಂಪತ್ತು ಅಂತ. ಇದು ಒಂದು ವರ್ಗ. ಆದರೆ ಇನ್ನೊಂದು ವರ್ಗ ಇಲ್ಲದಿದ್ದರೂ ಶ್ರೀಮಂತರವರು. ಯಾಕೆಂದರೆ ಸಾಂಪತ್ತಿಕವಾದ ಅನುಕೂಲಗಳು ಇಲ್ಲದೇ ಇದ್ದರೂ ಕೂಡ ಮಾಡುವ ಸಂದರ್ಭ ಬಂದಾಗ ಮಾಡ್ತಾರೆ. ಅವರು ಮಾಡಲಿಕ್ಕೆ ಹೊರಟು ದೇವರು ಅವರಿಗೆ ಕೈಗೂಡಿಸಿ ಕೊಡ್ತಾನೆ, ಅದನ್ನು ಕೊರತೆ ಆಗೋದಂತ ನೋಡ್ಕೊಳ್ತಾನೆ ಅಂತ. ಅವರು ನಿಜವಾದ ಶ್ರೀಮಂತರು. ಯಾಕೆಂದರೆ ಯಾವಾಗ ಬೇಕೋ, ಎಲ್ಲಿಗೆ ಸಲ್ಲಬೇಕೋ ಅಲ್ಲಿಗೆ ಕೊಡುವಲ್ಲಿ ಮಾಡುವಲ್ಲಿ ನಮಗೆ ಇದೆ ಅಂತಂದರೆ ಆ ಸಂಪತ್ತು ನಿಜವಾದ ಸಂಪತ್ತು, ಅದು ದೈವಿ ಸಂಪತ್ತು. ಅದು ಆ ದೃಷ್ಟಿಯಿಂದ ನೋಡುವಾಗ ನಮ್ಮ ಸೌಳ್ನಾಡು ಸೀಮೆ ಸಂಪನ್ನವಾದ ಸೀಮೆ ಅಂತ ಹೇಳಬೇಕು. ಯಾಕೆಂದರೆ ಇಂತಹದ್ದೊಂದು ದೊಡ್ಡ ದೇವರ ಕಾರ್ಯ ಮಾಡಲಿಕ್ಕೆ ಸಂಪತ್ತು ಕೂಡಿ ಬಂತು ನೋಡಿ. ಇಲ್ಲಿದ್ದರೆ ಇದು ಭಾರಿ ಆಗರ್ಭ ಶ್ರೀಮಂತರ ಸೀಮೆ ಇಲ್ಲ, ಹೃದಯ ಶ್ರೀಮಂತರಿದ್ದಾರೆ ಇಲ್ಲಿ. ಆದರೆ ಆಗರ್ಭ ಶ್ರೀಮಂತರು ಬಹಳ ಮಂದಿ ಇರುವಂಥ, ಎಷ್ಟು ಮಂದಿಯೂ ದೊಡ್ಡ ಶ್ರೀಮಂತರು ಅನ್ನೋಂಥವ್ರು ಇಲ್ಲ ಇಲ್ಲೇನೊಂದು. ಎಲ್ಲ ಮೊದಲೊಂದು ಕಾಲದಲ್ಲಿ ಬಹಳ ಬಡವರೇ ಬಹಳ, ಊಟಕ್ಕೆ ಕಷ್ಟ ಎನ್ನುವಂಥ ಸ್ಥಿತಿಗಳು ಇತ್ತು ಇಲ್ಲಿ. ಈಗ ಆ ಸ್ಥಿತಿ ಅಲ್ಲದೇ ಇದ್ರೂ ಕೂಡ ಶ್ರೀಮಂತರ ಒಂದು ಪ್ರದೇಶ ಅಲ್ಲ ಅಂತ ಖಂಡಿತವಾಗಿ ಕೂಡ ಹೇಳ್ಬೋದು ಅಂತ. ಹಾಗಿರುವಾಗ ಈ ಕಾರ್ಯವನ್ನು ನೀವು ನಡೆಸಿದ್ರಿ. ಅದು ಎಲ್ಲಿಂದಲೂ ಹಣ ತಂದು ಮಾಡಿದ್ದಲ್ಲ, ಸೀಮೆಯವರೇ ಹಣ ಕೊಟ್ಟು ಮಾಡಿರುವಂಥ ದೇವಸ್ಥಾನ ಇದು. 100ಕ್ಕೆ 75ರಷ್ಟು ಸೀಮೆಯ ಸಂಪತ್ತೇ ಇದೆ. ಅದು ನೀವು ನಿಜವಾಗಿ ನಿಮಗೆ ಅದು ತುಂಬ ಸಮಾಧಾನ ತಂದು ಕೊಡಬೇಕು. ಯಾಕೆಂದರೆ ಯಾರದೋ ಹಣ ತಂದು ನಾವು ನಮ್ಮೂರಲ್ಲಿ ದೇವಸ್ಥಾನ ಕಟ್ಟಿದರೆ
ನಮಗದು ನಮ್ಮದು ಅಂತ ಅನಿಸೋದೇ ಇಲ್ಲ. ಒಂದು ದಿವಸ ನಮಗೆ ಇನ್ಯಾರದು ನೆನಪಾಗ್ತದೆ ಹೊರತು ಯಾರಿಗೋ ಕೃತಜ್ಞತೆ ಹೇಳಬೇಕಾಗ್ತದೆ ಹೊರತು ನಮ್ಮದೇನಿದೆ ನಮ್ಮದೇನೂ ಇಲ್ಲ ಅಂತ. ನಮ್ಮ ಬೆವರು ಹೊರಿಬೇಕು ಅಂತ, ನಮ್ಮ ಸಂಪತ್ತು ಸುರಿಬೇಕು ಅಂತ, ನಮ್ಮ ಶ್ರಮ ಸಲ್ಲಬೇಕು, ನಮ್ಮ ಸಮಯ ಪೂರ್ತಿ ಅದಕ್ಕೆ ವಿನಿಯೋಗ ಆಗಬೇಕು. ಆಗ ಆ ಒಂದು ತೃಪ್ತಿ ಇದೆಯಲ್ಲ, ಕಾರ್ಯತೃಪ್ತಿ ಅನ್ನೋದು ಬರುವಂಥದ್ದು. ನಿಮಗೆಲ್ಲ ಆ ತೃಪ್ತಿ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಯಾಕೆಂದರೆ ನೀವೆಲ್ಲ ಶ್ರಮಪಟ್ಟಿದ್ದೀರಿ, ಸಂಪತ್ತನ್ನು ಕೊಟ್ಟಿದ್ದೀರಿ, ಸಮಯ ಕೊಟ್ಟಿದ್ದೀರಿ, ತುಂಬ ಚಿಂತೆಯನ್ನು ಇದಕ್ಕೋಸ್ಕರವಾಗಿ ಮಾಡ್ಕೊಂಡಿದ್ದೀರಿ, ದೇವಸ್ಥಾನಕ್ಕೋಸ್ಕರವಾಗಿ ಹಗಲು ಇರುಳು ಚಿಂತಿಸಿದ್ದೀರಿ. ಹೀಗೆಲ್ಲಾಗಿ ಈ ಒಂದು ಕಾರ್ಯಕ್ರಮ ಸಂಪನ್ನ ಆಯಿತು. ಕೋಟೇಶ್ವರನ ಕಾರುಣ್ಯ ನಿಮ್ಮ ಮೇಲೆ ಆಯಿತು. ಈ ಕಲ್ಲಿನ ದೇವಸ್ಥಾನದ ಒಳಗೆ ಒಂದು ಹೂವಿನ ಚೈತನ್ಯ ಇದೆ ಅಂತ. ಕಲ್ಲು ಎಷ್ಟು ಕಠೋರವೋ ಅಷ್ಟೇ ಕೋಮಲವಾದ ಕರುಣಾಮೂರ್ತಿ ಈ ದೇವಸ್ಥಾನದ ಅಂತರಾಳದಲ್ಲಿ ಸುಪ್ರತಿಷ್ಠಿತನಾಗಿದ್ದಾನೆ. ಅವನೇ ಕೋಟೇಶ್ವರ. ಹಾಗಾಗಿ ಈ ಸೀಮೆಗೆ ತಗುಲಿದ ಶಾಪ ಯಾವುದಾದ್ರೂ ಇದ್ದರೆ ಅದು ಇವತ್ತಿಗೆ ಮುಗೀತು ಎಂಬುದಾಗಿ ನಾವು ಭಾವಿಸ್ತೇವೆ. ಯಾಕೆಂದರೆ ಸೀಮೆಯಲ್ಲಿ ಅನೇಕ ಕಾರಣಗಳಿಗೋಸ್ಕರವಾಗಿ ಎಷ್ಟೇ ಶ್ರಮ ಇದ್ದರೂ ಕೂಡ ಶ್ರಮಕ್ಕೆ ತಕ್ಕ ಫಲ ಇಲ್ಲದೆ ಇರೋದನ್ನು ಕಾಣ್ತೇವೆ ನಾವು, ಅಂಥ ಅಭ್ಯುದಯ ಇಲ್ಲದೆ ಇರೋದನ್ನು ಕಾಣ್ತೇವೆ. ಆದರೆ ಅದು ಏನಿದ್ರೂ ಇವತ್ತಿಗೆ ಮುಗೀತು. ಯಾಕೆಂದರೆ ಕೋಟೇಶ್ವರನ ಪುನಃ ಪ್ರತಿಷ್ಠಾಪನೆ ಆಗಿದೆ, ಯಥಾಯೋಗ್ಯವಾಗಿ ಆಗಿದೆ. ನಿಮ್ಮ ಸೇವೆಗಳು ಅದಕ್ಕೆ ಅಲ್ಲಿಗೆ ಸಂದಿದೆ, ಒಳ್ಳೆ ರೀತಿಯಿಂದ ಸಂದಿದೆ, ತಗೊಂಡಿದ್ದಾನೆ ಭಗವಂತ ನಿಮ್ಮ ಕೈಯಿಂದ. ಹಾಗಾಗಿ ಈ ಸೀಮೆ ಇನ್ನು ಮುಂದೆ ಸಂಪನ್ನ ಸೀಮೆಯಾಗಿ ಪರಿಣಮಿಸಲಿ. ಇಂಥ ಅನೇಕ ಪುಣ್ಯ ಕಾರ್ಯಗಳು, ಧನ್ಯ ಕಾರ್ಯಗಳು ಈ ಸೀಮೆಯಲ್ಲಿ ನಡೀಲಿ. ಮತ್ತು ಒಂದೊಂದು ಮನೆಗೂ ಒಬ್ಬೊಬ್ಬರಿಗೂ ಕೂಡ, ಆ ಮನೆಯ ಒಬ್ಬೊಬ್ಬರು ಸದಸ್ಯರಿಗೂ ಕೂಡ ಶ್ರೇಯಸ್ಸಾಗಲಿ. ಇದರ ಫಲ ತುದಿಯವರೆಗೆ ಮುಟ್ಟಲಿ. ತಲೆಗೆರೆದ ನೀರು ಕಾಲಿಗೆ ಅಂತ ಹೇಳ್ತಾರಲ್ಲ, ಹಾಗೆ ಕೋಟೇಶ್ವರನ ತಲೆಗೆರೆದ ನೀರು ಅವನ ಕಾಲಿನಲ್ಲಿ ಇರೋರು ನಾವೆಲ್ಲರೂ ಕೂಡ ಈ ಸೀಮೆಯ ನಿವಾಸಿಗಳು. ನಿಮ್ಮ ಮನೆಗಳವರೆಗೆ, ನಿಮ್ಮ ಮನಗಳವರೆಗೆ, ನಿಮ್ಮ ಬದುಕಿನವರೆಗೆ ಅವನ ಅಭಿಷೇಕ ತೀರ್ಥ ಅದು ಬಂದು ಸಂದು ನಿಮಗೆಲ್ಲ ಒಳ್ಳೆಯದಾಗುವಂತಾಗಲಿ. ಇನ್ನೊಮ್ಮೆ ಈ ಸೀಮೆಯನ್ನು ಉತ್ಸಾಹಿ ಸ್ಥಿತಿಯಲ್ಲಿ ನಾವು ಕಾಣುವಂತಾಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಈ ಸೀಮೆಯ ಬಗ್ಗೆ ನಮಗೊಂದು ವಿಶೇಷ ಅಭಿಮಾನ ಇದ್ದೇ ಇದೆ. ಯಾಕೆಂದರೆ ಸೌಳ್ನಾಡು ಸೀಮೆ ಅಂದ ಕೂಡಲೇ ಅಂಬಾರಗುಡ್ಡದ ನೆನಪಾಗುವಂಥದ್ದು. ದೊಡ್ಡದೊಂದು ಹೋರಾಟ ಇಲ್ಲಿ ನಡೆದೋಗಿದೆ. ಪ್ರಕೃತಿಯನ್ನು ಉಳಿಸ್ಕೊಳ್ಳುವಲ್ಲಿ ದೊಡ್ಡದೊಂದು ತ್ಯಾಗ, ಪ್ರಯತ್ನ ಇಲ್ಲಿ ನಡೆದೋಗಿರುವಂಥದ್ದು. ಮಠದ ಒಂದು ಆಶೀರ್ವಾದ, ಮಾರ್ಗದರ್ಶನ ಇದ್ದು ನಡೆದಂಥ ಒಂದು ಕಾರ್ಯ ಅದು. ಹಾಗಾಗಿ ಸೌಳ್ನಾಡು ಸೀಮೆ ಅಂದ ಕೂಡಲೇ ಅದೆಲ್ಲ ನಮಗೆ ನೆನಪಾಗ್ತದೆ. ನೀವೆಲ್ಲ ಜೊತೆಯಲ್ಲಿ ನಿಂತವರು, ಎಂಥ ಆಸೆ ಆಮಿಷಗಳು ಎದುರು, ಯಾವುದೇ ಭಯದ ಎದುರು ಕೂಡ ನೀವು ವಿಚಲಿತರಾದವರಲ್ಲ, ಸಂಸ್ಥಾನದ ಬೆನ್ನನ್ನು ಬಿಟ್ಟವರಲ್ಲ ನೀವು. ಹಾಗಾಗಿ ನಿಮಗೆ ಗುರುಕೃಪೆ, ಶಿವಕೃಪೆ ಎರಡೂ ಇದೆ ಎಂಬುದಾಗಿ ಇನ್ನೊಮ್ಮೆ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು. ಈ ದೇವಸ್ಥಾನ ಇಂಥ ರಮ್ಯ ಪ್ರಕೃತಿಯ ಮಧ್ಯದಲ್ಲಿ ಇದ್ದರೆ ಶೋಭೆ ನೋಡಿ ಅಂತ. ಈಗ ಬೆಂಗಳೂರು ನಗರದ ಮಧ್ಯದಲ್ಲಿ ಇಂಥದ್ದೊಂದು ದೇವಸ್ಥಾನ ಇದ್ದರೆ ಈ ಶೋಭೆ ಬರೋದಕ್ಕೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಶಿವ ಅಂದರೆ ಚೈತನ್ಯ, ಪಾರ್ವತಿ ಅಂದರೆ ಪ್ರಕೃತಿ. ಈ ಪಾರ್ವತಿಯ ಜೊತೆಗಿರಬೇಕು ಶಿವನ ಶೋಭೆ ಹೆಚ್ಚಬೇಕಾದ್ರೆ ಅಂತ. ಈ ಪ್ರಕೃತಿಯ ಮಧ್ಯೆ ಇದ್ದಾಗ ಅದರ ಶೋಭೆ ಅನನ್ಯ. ಹಾಗಾಗಿ ಈಗ ನೀವು ಬೆಂಗಳೂರು ಮಹಾನಗರದ ಮಧ್ಯದಲ್ಲಿ ಅಥವಾ ಮುಂಬೈ ಮಹಾನಗರದಲ್ಲಿ ಎಷ್ಟೇ ಖರ್ಚು ಮಾಡಿದರೂ ಈ ಸುತ್ತ ಇರುವ ವಾತಾವರಣ ತರೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ರಮ್ಯ ಪ್ರಕೃತಿಯ ಮಧ್ಯದಲ್ಲಿ ತುಂಬ ಪರಿಶುದ್ಧವಾದ ವಾತಾವರಣದಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣಗೊಂಡಿದೆ. ಸಂಪೂರ್ಣ ಶಿಲಾಮಯ, ಕಾಲಿನಿಂದ ತಲೆಯವರೆಗೆ, ಪಾದುಕೆಯಿಂದ ಆರಂಭ ಮಾಡಿ ಶಿಖರದವರೆಗೆ ಸಂಪೂರ್ಣವಾಗಿ ಶಿಲಾಮಯವಾಗಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. ಇನ್ನೇನು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನೂ ಕೆಲಸ ಇಲ್ಲ. ಅವರು 12 ವರ್ಷಕ್ಕೊಂದು ಸತಿ ಅಷ್ಟಬಂಧ ಮಾಡ್ತಾಯಿದ್ರು ಸಾಕು ಹೊರತು ದೇವಸ್ಥಾನ ಕಟ್ಟುವ ಕೆಲಸ ನಿಮ್ಮ ಮುಂದಿನ ಅದರ ಮುಂದಿನ ಪೀಳಿಗೆಗಳಿಗೆ ಇಲ್ಲ ಅಂತ ಒಳ್ಳೆಯ ಕೆಲಸ ಇಲ್ಲಾಗಿದೆ. ಹಾಗಾಗಿ ನಿಮ್ಮ ಹಿರಿಯರು, ಪಿತೃಗಳು ಇವತ್ತೊಂದು ತೃಪ್ತಿ ಪಡ್ತಾರೆ, ಸಮಾಧಾನ ಪಡ್ತಾರೆ. ನಮ್ಮ ಮುಂದಿನ ಪೀಳಿಗೆಯಿಂದ ಇಂಥದ್ದೊಂದು ಒಳ್ಳೆಯ ಕೆಲಸ ಆಯಿತು ಅಂತ ಅವರು ಎಲ್ಲೇ ಇರಲಿ, ಯಾವ ಲೋಕದಲ್ಲಿರಲಿ, ಯಾವ ರೂಪದಲ್ಲೇ ಇರಲಿ, ಅವರು ತುಂಬ ತೃಪ್ತಿ ಪಡುವಂಥ, ಸಮಾಧಾನ ಪಡುವಂಥ ಸುದಿನ ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ಇದರಲ್ಲಿ ಪ್ರೇರಿಸಿದ, ಸೇವೆ ಸಲ್ಲಿಸಿದ ಎಲ್ಲರಿಗೂ ವಿಶೇಷ ಆಶೀರ್ವಾದಗಳು. ಮಿತ್ತೂರು ಕೇಶವಣ್ಣ ಇರ್ಬೋದು, ಅಲ್ಲಿಂದ ಆರಂಭ ಅದು. ಮತ್ತು ಹಿತ್ತಲ ಗಿಡ ಅದು ಮದ್ದಾಯಿತು, ಮದ್ದಾಗಲಿಲ್ಲ ಅಂತ ಏನಿಲ್ಲ. ಅದು ನಮ್ಮ ನಾಗೇಶ ಒಮ್ಮಚ್ಚಿಗೆ ಹೋಗಿ ದೊಡ್ಡ ಸಾಧನೆ ಇವತ್ತಲ್ಲಿ ಮಾಡಿ ಸಮಾಜಕ್ಕೆ ಬೆಳಕಾಗಿರುವಂಥವನು. ಆತನ ಮಾರ್ಗದರ್ಶನ ಸೇವೆ ತನ್ನ ಊರಿಗೆ ಇಲ್ಲಿ ವಿಶೇಷವಾಗಿ ಸಂದಿರುವಂಥದ್ದು. ಈ ದೈವಜ್ಞರ ಮಾರ್ಗದರ್ಶನ. ನಮ್ಮ ವಾಸ್ತುಶಿಲ್ಪಿ ಮಹೇಶ್ ಮನಿಯಂಗಳ ಮಠದಲ್ಲಿ ಕೂಡ ಅವರ ಸೇವೆ ಯಾವಾಗಲೂ ಸಲ್ತಾ ಇರ್ತದೆ. ಶಿಲ್ಪಶಾಸ್ತ್ರದ ಮಾರ್ಗದರ್ಶನ ಅಲ್ಲಿಂದ ಎಲ್ಲ ಮಠದ ಶಿಷ್ಯರೇ, ಮಠದ
ಆಸ್ತಿಗಳಿದ್ದಾಗೆ ಇರೋರು ಒಬ್ಬೊಬ್ಬರು ಕೂಡ. ಆಮೇಲೆ ನಮ್ಮ ಗುಣವಂತೇಶ್ವರ, ಗುಣವಂತ ಅಂತ ಕರೆಯೋದು ನಾವು ಯಾವಾಗಲೂ. ಗುಣವಂತನೇ ಹೌದು, ದೋಷವಂತ ಅಲ್ಲ, ಗುಣವಂತ. ಹಾಗಾಗಿ ಕಟ್ಟಿ ಕೊಟ್ಟಿದ್ದು ಶಿಲ್ಪಿ ಗುಣವಂತೇಶ್ವರ. ಇನ್ನು ಪ್ರತಿಷ್ಠಾಪನೆ ಮಾಡಿದ್ದು ನಮ್ಮದೇ ಮಠದ ಅತ್ಯಂತ ಪ್ರಿಯ ಶಿಷ್ಯ ಚಿನ್ಮಯ. ಹಾಗಾಗಿ ಈ ಪಂಚರತ್ನಗಳು ಅಂತ ಕರಿಬೋದು. ಎಲ್ಲ ಪೀಠಕ್ಕೆ ಸಂಬಂಧಪಟ್ಟಿರುವಂಥದ್ದೇನು. ಈ ಎಲ್ಲರ ಸೇವೆಯಿಂದಾಗಿ ಈ ಕಾರ್ಯ ಇಷ್ಟು ಒಳ್ಳೆ ರೀತಿಯಿಂದ ಇಲ್ಲಿ ಸಂಪನ್ನಗೊಂಡಿದೆ. ಹಾಗಾಗಿ ತುಂಬ ಸಂತೋಷ. ಅದು ಇದೇ ಸಮಯದಲ್ಲಿ ಇಲ್ಲಿ ಸಂಹಿತಾ ಯಾಗ ನಡೆದಿದೆ. ಅದು ಕೂಡಿ ಬಂದಿರುವಂಥದ್ದು, ಅದು ತಾನಾಗಿ ಕೂಡಿ ಬಂದಿರುವಂಥದ್ದು. ವೇದ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ. ವೇದ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಯಾರು ವೇದಾಧ್ಯಯನ ಮಾಡಿರ್ತಾನೆ ಅವನು ಸಾಕ್ಷಾತ್ ಶಿವಸ್ವರೂಪ ಎಂಬುದಾಗಿ ಅಭಿಯುಕ್ತರ ಉಕ್ತಿ. ಹಾಗಾಗಿ ಇಲ್ಲಿ ವೇದಪಾರಾಯಣ ನಡೆದರೆ ಅದು ಕ್ಷೇತ್ರಕ್ಕೆ ಅತ್ಯಂತ ಶೋಭೆಯನ್ನು ಕೊಡುವಂಥದ್ದು, ಅತ್ಯಂತ ಸಾನ್ನಿಧ್ಯವನ್ನು ಹೆಚ್ಚು ಮಾಡುವಂಥದ್ದು, ತಾನಾಗಿ ಕೊಡುವಂಥ. ನಮ್ಮದು ಇಲ್ಲೊಂದು ಶ್ರೀಮಠದೊಂದು ಅಭಿಯಾನ ಇಲ್ಲಿ ಸಂಪನ್ನಗೊಳ್ತಾ ಇದೆ. ನಮ್ಮ ವೈದಿಕ ವಿಭಾಗ ತುಂಬ ಅಂಥ ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಬಂದಿದೆ. ಘನಪಾರಾಯಣ ಇಲ್ಲಿ ವಲಯದಲ್ಲಿ ನಡೀತು. ಅಕ್ಷರ ಗಾಯತ್ರಿ ಜಪ ನಡೀತು, ಕೋಟಿ ಕುಂಕುಮಾರ್ಚನೆ, ಮಹಾರುದ್ರ, ಶತಚಂಡಿ ಇಂಥದ್ದೆಲ್ಲ ನಡೀತು. ಇದೀಗ ಸಂಹಿತಾ ಯಾಗ ಪ್ರತಿ 2 ವಲಯ ಸೇರಿ ಒಂದು ಸಂಹಿತಾ ಯಾಗ ಅಂತ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ಕಡೆ ನಡೆದು ಅದರ ಸಮಾರೋಪ ಇಲ್ಲಿ ಸಂಪನ್ನಗೊಳ್ತಾ ಇರುವಂಥದ್ದು. ಕೋಟೇಶ್ವರ ದೇವರ ಸನ್ನಿಧಿಯಲ್ಲಿ ಇಲ್ಲಿ ಸಂಪನ್ನಗೊಳ್ತಾ ಇರುವಂಥದ್ದು. ಇದು ಈಶ್ವರನೇ ನಿಮಗೆ ಒದಗಿಸಿಕೊಟ್ಟಿರುವಂಥ ಒಂದು ಅವಕಾಶ. ಇದು ಈ ದೇವಸ್ಥಾನದ ಪ್ರತಿಷ್ಠೆ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿದರೆ ಇಂಥ ವೇದಜ್ಞರನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಳ್ಳೊಳ್ಳೆಯ ವೇದಜ್ಞರು ಅವರೆಲ್ಲ ಬಂದು ಈ ಕಾರ್ಯವನ್ನು ಇಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಒಂದು ಶುಭವೇ. ಯಾಕೆಂದರೆ ಶಿವ ಸನ್ನಿಧಿಯಲ್ಲಿ ಈ ಒಂದು ಸಂಹಿತಾ ಯಾಗ ನಡೆಯುವಂಥದ್ದು ಪರಸ್ಪರ ಶೋಭೆಯನ್ನು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಈಗ ಆಕಾಶದಿಂದ ರಾತ್ರಿಯಿಂದ ಚಂದ್ರನಿಗೆ ಶೋಭೆ, ಚಂದ್ರನಿಂದ ರಾತ್ರಿಗೆ ಶೋಭೆ, ಎರಡೂ ಸೇರಿ ಆಕಾಶಕ್ಕೆ ಶೋಭೆ ಅಂತ. ಹಾಗೆ ಇದು ಪರಸ್ಪರ ಶೋಭೆ. ಇದು ಸಂಹಿತಾ ಯಾಗದಿಂದ ಈ ಕೋಟೇಶ್ವರನ ಪುನಃಪ್ರತಿಷ್ಠಾಪನಾ ಕಾರ್ಯಕ್ಕೊಂದು ಶೋಭೆ. ಹಾಗೆ ಈ ಕೋಟೇಶ್ವರನ ಸನ್ನಿಧಿ ಪುನಃಪ್ರತಿಷ್ಠಾಪನೆಯ ಸಂದರ್ಭ ಅನ್ನುವಂಥದ್ದು ಸಂಹಿತಾ ಯಾಗಕ್ಕೂ ಕೂಡ ಒಂದು ಶೋಭೆ. ಎರಡೂ ಸೇರಿ ಸಮಾಜಕ್ಕೆ ದೊಡ್ಡ ಶೋಭೆ ಸಲ್ಲುವಂತಾಯಿತು. ಈ ನಮ್ಮ ವೈದಿಕರು ಭಾಳ ಹೆಮ್ಮೆಯ ವೈದಿಕರು. ನಮ್ಮ ಇಡೀ ವೈದಿಕ ಸ್ತೋಮವೂ ಆಗಿದೆ. ಅದರಲ್ಲಿಯೂ ನಮ್ಮ ಶೇಷಗಿರಿಯ ನೇತೃತ್ವದಲ್ಲಿ ಈ ಮಂಡಲದ ವೈದಿಕ ಸ್ತೋಮ ತುಂಬ ಒಳ್ಳೆಯ ಕಾರ್ಯಗಳನ್ನು, ಧನ್ಯ ಕಾರ್ಯಗಳನ್ನು ಮಾಡ್ತಾ ಇದೆ. ಯಜುರ್ವೇದದಲ್ಲಿ ಬರ್ತಕ್ಕಂಥ ಎಲ್ಲ ಗೃಹ್ಯ ಶ್ರೌತ ಮಂತ್ರಗಳು ಸುಮಾರು 10,000 ಸಂಖ್ಯೆ ಅಂತ. ಈ 10,000 ಮಂತ್ರಗಳಿಂದ ಅಜ್ಜಾಹುತಿಯಲ್ಲಿ ಸಂಪನ್ನವಾಗುವಂಥದ್ದು ಅಂತ. ಇದರಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಯಜ್ಞಗಳು ಬಂದವು ಅಂತ. ಆ ಎಲ್ಲ ಯಜ್ಞಗಳು ನಡೆದಂತೆ ಆಯಿತು ಅಂತ. ನೀವು ಆ ಯಜ್ಞಗಳನ್ನು ಕನಸು ಕಾಣಲಿಕ್ಕೂ ಸಾಧ್ಯ ಇಲ್ಲ, ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಯಜ್ಞಗಳು ಇಲ್ಲಿ ಸಂಪನ್ನ ಆದಂತೆ ಆಯಿತು ಅಂತ. ಯಂ ಕ್ರತುಮಧೀತೆ ತೇನಾಸ್ತೆ ಇಷ್ಟಂ ಭವತಿ. ನೀವು ಆ ಕ್ರತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಭಾಗವನ್ನು ಅಧ್ಯಯನ ಮಾಡಿದಾಗ ಆ ಕ್ರತುವನ್ನು ಮಾಡಿದ ಫಲ ಬರ್ತದೆ ಅಂತ. ಇಲ್ಲಿ ಅಧ್ಯಯನ ಮಾತ್ರ ಅಲ್ಲ, ಅದಕ್ಕೆ ಆಹುತಿಗಳು ಕೂಡ ಸಂದಿದೆ. ಹಾಗಾಗಿ ಇಲ್ಲಿ 100 ಯಾಗಗಳು ಸಂಪನ್ನವಾದಂಥ ಒಂದು ಫಲ ಈ ಸಂಹಿತಾ ಯಾಗದ ಮೂಲಕವಾಗಿ ಬಂದಿದೆ ಅನ್ನೋದನ್ನು ಇಲ್ಲಿ ನಾವು ನೆನಪು ಮಾಡಿಕೊಡ್ತೇವೆ. ವೈದಿಕರು ತಾವೇ ಎದುರು ನಿಂತು ಮಾಡಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಅವರೇ ಮಾಡ್ಕೊಂಡಿದ್ದಾರೆ. ತನು ಮನ ಧನ ಎಲ್ಲ ಅವರದ್ದೇ ಅಂತ ಅನ್ನೋ ಹಾಗೆ ಅವ್ರು ಮಾಡ್ಕೊಂಡು ಈ ಕಾರ್ಯವನ್ನು ಮಾಡಿದ್ದಾರೆ. ವೈದಿಕರಿಗೆಲ್ಲ ವಿಶೇಷ ಆಶೀರ್ವಾದಗಳು. ಮರಿಬೇಡಿ, ಪ್ರತಿ ಆಷಾಢ ಕೃಷ್ಣ ಚತುರ್ದಶಿ ಅಮಾವಾಸ್ಯೆ ಇದು ನಿಮ್ಮ ಅನುಷ್ಠಾನ ದಿನ ಎಲ್ಲ ವೈದಿಕರಿಗೆ. ಪ್ರತಿ ಆಷಾಢ ಕೃಷ್ಣ ಚತುರ್ದಶಿ ಅಮಾವಾಸ್ಯೆ ಅಂತ ಎಲ್ಲರೂ ಪ್ರಧಾನ ಮಠಕ್ಕೆ ಬರಬೇಕು. ನಿಮ್ಮ ಅನುಷ್ಠಾನಗಳನ್ನು ಅಲ್ಲಿ ಮಾಡಬೇಕು. ಚಂದ್ರಮೌಳೀಶ್ವರನ ಸನ್ನಿಧಿಯಲ್ಲಿ, ರಾಮಾದಿ ದೇವತೆಗಳ ಸನ್ನಿಧಿಯಲ್ಲಿ ಅಲ್ಲಿ ಬಂದು ನೀವು ಆ ಕಾರ್ಯವನ್ನು ಮಾಡಬೇಕು, ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಬೇಕು. ಯಾಕೆಂದರೆ ನೀವು ಅನುಷ್ಠಾನ ಮಾಡಿದರೆ ಶಿಷ್ಯರಿಗೆ ಶ್ರೇಯಸ್ಸಾಗುವಂಥದ್ದು. ನಾವು 100 ಕೊಡಬೇಕು ಅಂದರೆ 1000 ನಮ್ಮಲ್ಲಿ ಇರಬೇಕಾಗ್ತದೆ ಅಂತ. ಅನುಷ್ಠಾನ ಸಂಪತ್ತಿ ಇಳಿದಿದ್ದರೆ ವೈದಿಕತ್ವ ಬಡತನಕ್ಕೆ ಒಳಗಾಗ್ತದೆ ಅಂತ, ವೈದಿಕರು ಬಡವಾಗ್ತಾರೆ ಅಂತ. ಹಾಗಾಗಿ ಅನುಷ್ಠಾನ ದಿನದಂದು ಮಾಡುವಂಥ ಒಂದು ಸಂಘಟನಾತ್ಮಕ ಕೂಡ ಹೌದು, ಎಲ್ಲ ಬಂದು ಸೇರ್ಕೊಂಡು ಮಾಡುವಂಥದ್ದು ಅಂತ. ಅದನ್ನು ವೈದಿಕರು ನಡೆಸ್ಕೊಡ್ಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಒಂದು ಕರೆಯನ್ನು ಕೊಡೋದಕ್ಕೆ ಅಪೇಕ್ಷೆ ಪಡ್ತೇವೆ. ಹಾಗಾಗಿ ಈ ಸಂಹಿತಾ ಯಾಗ ಇದು ಈ ಭಾಗವನ್ನು ಪಾವನ ಮಾಡಲಿ. ಇಲ್ಲಿ 3 ದೇವಸ್ಥಾನದಲ್ಲಿ
ಈ ವೇದಶ್ರುತಿ ನಡೆದಿದೆ ವೈದಿಕ ಸ್ತೋಮದ ಕಡೆಯಿಂದ 3 ಭಾಗದಲ್ಲಿ. ಒಂದು ನಮ್ಮ ಸೋಲ್ನಾಡು ಸೀಮೆಯಲ್ಲಿ ಕೋಟೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆದಿದೆ, ಹನ್ನಾರು ಸೀಮೆಯಲ್ಲಿ ರಾಮೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆದಿದೆ, ಗುಮ್ಮಗೋಡ್ನಲ್ಲಿ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ನಡೆದಿದೆ. 3 ಜೀರ್ಣೋದ್ಧಾರ ಆಗಿದೆ. 2 ಆಯಿತು, ಇನ್ನೊಂದು ಆಗುವ ಹಂತಲ್ಲಿದೆ, ಅದು ಕೂಡ ಆಗ್ತದೆ. ಅದು ಯಾಕೆಂದರೆ ಈ ವೇದಶ್ರವಣದ ಫಲ ಏನು ಅಂತ, ಒಂದು ವೇದ ಪಾರಾಯಣ ಮಾಡಿದರೆ ಏನಾಗ್ಬೋದು ಅಂದರೆ ಏನು ಬೇಕಾದರೂ ಆಗ್ಬೋದು ಅಂತ, ಅಘಟಿತ ಘಟನೆ ಕೂಡ ಸಂಭವಿಸ್ಬೋದು ಅಂತ. ಹಾಗಾಗಿ 3 ಕಡೆ ನಡೆದಿದ್ದು 3 ಕಡೆ ಈ ದೇವರ ಪುನಃಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು, ಪುನರ್ ನಿರ್ಮಾಣ ಆಗ್ತಾ ಇರುವಂಥದ್ದು ವೇದದ ಶಕ್ತಿಯ ಪ್ರತ್ಯೇಕ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಅಂತೂ ಹೀಗೆ ಪರಮ ವೈಭವದಿಂದ ಈ ಕಾರ್ಯ ಸಂಪನ್ನ ಆಗಿದೆ. ತಾಂತ್ರಿಕರು ತುಂಬ ಚೆನ್ನಾಗಿ ತಂತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಚೆನ್ನಯ್ಯ ಅಡಿಗರ ಬಗ್ಗೆ ನಾವು ಹೇಳಲೇಬೇಕು. ತುಂಬ ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಈ 2-3 ತಾಂತ್ರಿಕರು ಈ ಭಾಗದ ಸಂಪತ್ತು ಅಂತ, ಅವರಿಗೆ ಜ್ಞಾನ ಇದೆ, ತಂತ್ರದ ಜ್ಞಾನ ಇದೆ, ನಿಷ್ಠೆ ಇದೆ. ಯಾವುದೊಂದನ್ನು ಕೂಡ ಒಂದು ಸಣ್ಣ ವಿಧಿಯನ್ನು ಬಿಡೋದಿಲ್ಲ, ವ್ಯವಸ್ಥಿತವಾಗಿ ಅದನ್ನು ಮಾಡ್ತಾರೆ. ನೀವು ನೋಡುವಾಗ ಒಂದು, ನೋಡದೇ ಇದ್ದಾಗ ಇನ್ನೊಂದು ಅಂತಿಲ್ಲ, ಎದುರು ಮರೆಯಲ್ಲಿ ಎಲ್ಲ ಕಡೆಗೂ ತುಂಬ ವ್ಯವಸ್ಥಿತವಾಗಿ ತಂತ್ರವನ್ನು ನಿರ್ವಹಿಸ್ತಾರೆ. ಅಂಥ ಒಬ್ಬರು ಒಳ್ಳೆ ತಾಂತ್ರಿಕರ ಮೂಲಕವಾಗಿ ಈ ದೇವಸ್ಥಾನದ ಪ್ರತಿಷ್ಠಾಪನೆ ತಂತ್ರ ನಡೆದಿದ್ದು ಅದು ಒಂದು ಯೋಗ ಎಂಬುದಾಗಿ ಭಾವಿಸ್ತೇವೆ. ಹೀಗೆ ವೇದ, ಆಗಮ ಇದೆಲ್ಲ ಸೇರಿ ಭಕ್ತಿಯು ಕೂಡಿ ಬಂದು ಈ ಒಂದು ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಸಂಪನ್ನಗೊಂಡಿದೆ. ಯಾರ್ಯಾರ ಸೇವೆ ಸಂದಿದೆಯೋ, ಯಾರ್ಯಾರ ಸಮರ್ಪಣೆ ಸಂದಿದೆಯೋ ಅವರಿಗೆಲ್ಲ ಆಶೀರ್ವಾದ, ಅವರಿಗೆಲ್ಲ ಶಿವಕೃಪೆ ವಿಶೇಷವಾಗಿ ಸಲ್ಲಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಈ ಸೀಮೆಗೂ ತುಂಬ ವಿಶೇಷವಾದ ಆಶೀರ್ವಾದಗಳು. ಶಿವನ ತಲೆಯಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ಈ ಸೀಮೆಗೆ ಇನ್ನು ಮುಂದೆ ಬೆಳದಿಂಗಳು ಅಂತ, ತಂಪು. ಶಿವನ ತಲೆಯಲ್ಲಿ ಗಂಗೆ ಇದ್ದಾಳೆ, ಈ ಸೀಮೆಗೆ ಆ ಪಾವಿತ್ರ್ಯ, ಗಂಗಾ ಸನ್ನಿಧಾನದ ಪಾವಿತ್ರ್ಯ, ನೀರಿನ ಕೊರತೆ ಇಲ್ಲ. ಶಿವನಿಗೆ 3 ಕಣ್ಣಿದೆ, ಕೆಡುಕೆಲ್ಲವನ್ನೂ ಸುಡುತ್ತಾನೋ ತನ್ನ 3ನೇ ಕಣ್ಣಿನಿಂದ. ಸೂರ್ಯ ನೇತ್ರದಿಂದ ಬೆಳಕನ್ನು ಕೊಡ್ತಾನೆ, ಚಂದ್ರ ನೇತ್ರದಿಂದ ತಂಪನ್ನು ಕೊಡ್ತಾನೆ. ಈ ಸೋಮ ಸೂರ್ಯಾಗ್ನಲೋಚನನ ಕೃಪೆ ಈ ಸೀಮೆ ಮೇಲೆ ಯಾವಾಗಲೂ ಇರ್ತದೆ. ಹಾಗೆಯೇ ಈ ಸೀಮೆಯ ಎಲ್ಲರನ್ನೂ ವಿಷಮುಕ್ತರನ್ನಾಗಿ ಅವನ ಆ ವಿಷಕಂಠತ್ವ ಅದು ಅನುಗ್ರಹ ಮಾಡ್ತದೆ. ಅವನು ಧರಿಸಿರುವ ಸರ್ಪಗಳು, ಕಾಲಿಂದ ತಲೆವರೆಗೆ ಅವನು ಧರಿಸಿರ್ತಕ್ಕಂಥ ಸರ್ಪಗಳು ಮತ್ತು ಅವನು ಕೊರಡಲ್ಲಿ ಧರಿಸಿರ್ತಕ್ಕಂಥ ವಿಷ ಏನಿದೆ, ಈ ಸೀಮೆಯನ್ನು ವಿಷಮುಕ್ತವನ್ನಾಗಿ ಅಮೃತಭೂಯಿಷ್ಠವನ್ನಾಗಿ ಮಾಡಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಹೀಗೆ ಶಿವನ ಈ ದೇಹಭೂಷಣಗಳೆಲ್ಲವೂ ಈ ಸೀಮೆಯ ಸಂಪತ್ತಾಗಿ ಪರಿಣಮಿಸಿ ಎಲ್ಲರಿಗೂ, ಯಾರು ಭಾಗವಹಿಸಿದ್ದಾರೆ, ಯಾರು ಸಾಕ್ಷಿಯಾಗಿದ್ದಾರೆ, ಯಾರು ಜೊತೆಯಲ್ಲಿದ್ದಾರೆ, ಯಾರು ಇಲ್ಲಿ ಬರಲಿಕ್ಕಾಗದಿರೋ ಮನೆಯಲ್ಲಿದ್ದೇ ಒಳ್ಳೆಯದನ್ನು ಹಾರೈಸ್ತಾ ಇದ್ದಾರೆ, ಎಲ್ಲರಿಗೂ ಕೋಟೇಶ್ವರನ ಸಂಪೂರ್ಣ ಕಾರುಣ್ಯ ಇರಲಿ. ಕೋಟೇಶ್ವರನ ಒಂದು ಕೋಟೆಯಂತೆ ಸೀಮೆಯ ಎಲ್ಲ ಭಕ್ತರನ್ನು, ಶಿಷ್ಯರನ್ನು ಕಾಯಲಿ. ಕೋಟೆ ಹೇಗೆ ಶತ್ರುಗಳಿಂದ ನಮ್ಮನ್ನು ರಕ್ಷಿಸ್ತದೋ ಹಾಗೆ ಒಳಗಿನ ಶತ್ರುಗಳು, ಹೊರಗಿನ ಶತ್ರುಗಳು, ಎಲ್ಲ ಬಗೆಯ ಶತ್ರುಗಳಿಂದ ಈ ಸೀಮೆಯ ಸಮಸ್ತರನ್ನು ಕೂಡ ಕೋಟೇಶ್ವರ ತಾನೇ ಒಂದು ಕೃಪಾ ಕವಚವಾಗಿ ಪರಿಣಮಿಸಿ ರಕ್ಷಣೆ ಮಾಡಲಿ. ಎಲ್ಲರಿಗೂ ಎಲ್ಲ ರೀತಿಯ ಶ್ರೇಯಸ್ಸು ಆಗಲಿ ಎಂಬುದಾಗಿ ಆಶಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ತಪ್ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ.